ನೀವು ಬೆಳಿಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿದಾಗ ನಿನ್ನೆ ಅಥವಾ ಮೊನ್ನೆ ಕಂಪೇರ್ ಮಾಡಿ ನೋಡಿದ್ರೆ 1 kg ಸಡನ್ ಆಗಿ ವೆಯ್ಟ್ ಇನ್ಕ್ರೀಸ್ ಆಗೋಗಿರೋದನ್ನು ನೀವು ನೋಡಿದ್ದೀರಾ. ಅಕಸ್ಮಾತ್ ನಿಮ್ಗೇನಾದ್ರು ಈ ರೀತಿ ಆಗಿತ್ತು ಅಂತಂದರೆ ಇದು ಫ್ಯಾಟ್ ಅನ್ನೋದಕ್ಕಿಂತ ಆ್ಯಕ್ಚುಲ್ ಆಗಿ ವಾಟರ್ ಆಗಿರ್ಬೋದು. ಲೆಟ್ ಮಿ ಎಕ್ಸ್ಪ್ಲೈನ್. ಹಲವಾರು ಸಲ ಏನಾಗುತ್ತೆ ಅಂತಂದರೆ ಈ ಪರ್ಟಿಕ್ಯುಲರ್ ವೆಯ್ಟ್ ಗೇನ್ ಆಗ್ತಿರೋದು ನಾವು ಯಾವಾಗಲೂ ಓಕೆ ನಾವು ತಿಂತಿರೋಂಥ ಹ್ಯಾಬಿಟ್ಸಿಂದ ಅನ್ಕೊತೀವಿ ಹೊರತು ನಮ್ಮ ಎನ್ವಿರಾನ್ಮೆಂಟ್ ಮತ್ತು ನಮ್ಮ ಲೈಫ್ ಸ್ಟೈಲಿಂದ ಅಂತ ಅಂದ್ಕೊಳ್ಳಲ್ಲ. ಸೊ ವೆಯ್ಟ್ ಗೇನ್ ಆಗ್ತಿದೆ ಅಂದಿದ ತಕ್ಷಣವೇ ನಾವು ಏನು ಅನ್ಕೊತೀವಿ, ಓಕೆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅದರ ಬಿಟ್ಟು ಕೂಡ ಒಂದಷ್ಟು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಬೇಕಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಹೈ ಸೋಡಿಯಂ ಏನಾದ್ರು ನಾವು ಕನ್ಸ್ಯೂಮ್ ಮಾಡ್ತಿದ್ರಿ ಅಂತಂದರೆ, ಇಲ್ಲ ಅಂತಂದರೆ ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿತ್ತು ಅಂತಂದರೆ ಅದರಿಂದ ಕಾರ್ಟಿಸಾಲ್ ಆಗಿರ್ಬೋದು, ಅಡ್ರಿನಲಿನ್ ಏನಿರುತ್ತೆ ಈ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಎಲ್ಲನೂ ಜಾಸ್ತಿ ಆಗೋದ್ರಿಂದ ಆಗಿರ್ಬೋದು. ಇಲ್ಲ ಅಂತಂದರೆ ನಿಮ್ಗೇನಾದರೂ ಮೆನ್ಸುರಲ್ ಸೈಕಲ್ ಪೀರಿಯಡ್ ಇನ್ನೇನು ಕಿಕ್ಕಿನ್ ಆಗ್ತಿತ್ತು, ಇಲ್ಲ ಅಂತಂದರೆ ಜಸ್ಟು ಅದರೊಳಗಡೆ ಇದ್ದೀರಾ ಅಂತಂದರೆ ಕೂಡ ನಿಮ್ಮ ಬಾಡಿ ಜಾಸ್ತಿ ವಾಟರ್ ರಿಟೆನ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸಿಂಪಲ್ಲಾಗಿ ಈ ಪರ್ಟಿಕ್ಯುಲರ್ ಫೇಸ್ ಏನಕ್ಕಾಗುತ್ತೆ ಅಂತಂದರೆ, ಎಸ್ಪೆಷಲಿ ಹಾರ್ಮೋನ್ಸ್ ರಿಲೇಟೆಡ್ ಏನಕ್ಕಾಗುತ್ತೆ ಅಂತಂದರೆ, ನಮ್ಮ ಬಾಡಿ ಏನು ಅಂದ್ಕೊಳ್ಳುತ್ತೆ, ಓಕೆ ಇದು ಬಂದು ಸರ್ವೈವಲ್ ಟೈಮ್ ನನಗೆ, ಅದೊಂದು ಕಾರಣಕ್ಕೋಸ್ಕರನೇ ಏನು ಬೇಕಂದ್ರೂ ಆಗ್ಬೋದು ಆ್ಯಕ್ಚುಲಾಗಿ ಮುಂದೆ. ಸೊ ವಾಟರ್ ಈಸ್ ವೆರಿ ಕ್ರೂಷಿಯಲ್ ಅಂತ ಅಂದ್ಬಿಟ್ಟು ನಮ್ಮ ಬಾಡಿ ಎಸ್ಪೆಷಲಿ ಮೈಂಡು ಕಿಡ್ನೀಸಿಗೆ ಸಿಗ್ನಲ್ ಮಾಡುತ್ತೆ ವಾಟರ್ನ ಹೋಲ್ಡ್ ಮಾಡಿ ಇಟ್ಕೊ ಅಂತ ಅಂದ್ಬಿಟ್ಟು. ಆ ಪರ್ಟಿಕ್ಯುಲರ್ ಸ್ಟ್ರೆಸ್ ಫ್ಯಾಕ್ಟರ್ ಯಾವುದರಿಂದ ಬೇಕಾದ್ರೆ, ಕೆಲಸದಿಂದ ಆಗಿರ್ಬೋದು, ಮನೆಯೊಳಗಡೆ ಇರ್ತಿರೋ ವಿಷಯದಿಂದ ಆಗಿರ್ಬೋದು, ಇಲ್ಲ ಅಂತಂದರೆ ಜಸ್ಟ್ ನೀವೇನೋ ಜಾಸ್ತಿ ಯೋಚನೆ ಮಾಡಿರೋದಾಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಇಂಜುರಿಯಿಂದ ಕೂಡ ಆಗಿರ್ಬೋದು, ಹಲವಾರು ವಿಷಯಗಳಿಂದ ಕೂಡ ನಿಮ್ಮ ಬಾಡಿ ಸಡನ್ ಆಗೇನೆ ವಾಟರ್ನ ಎಕ್ಸ್ಕ್ರೀಟ್ ಮಾಡೋದು ನಿಲ್ಲಿಸ್ತು ಅಂದರೆ ಅಲ್ಲಿ ಆ್ಯಕ್ಚುಲಾಗಿ ವೆಯ್ಟ್ ಗೇನ್ ಆಗುತ್ತೆ. ಸೊ ನಾವು ಅನ್ಕೊಂತಿರ್ತೀವಿ ಫ್ಯಾಟ್ ಗೇನ್ ಅಂತ ಅಂದ್ಬಿಟ್ಟು, ಬಟ್ ಆ್ಯಕ್ಚುಲಾಗಿ ವೆಯ್ಟ್ ಗೇನ್ ಕೂಡ ಆಗಿರುತ್ತೆ ಬಿಕಾಸ್ ಆಫ್ ವಾಟರ್. ಬಟ್ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕಾಗ್ತಿರುತ್ತೆ. ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ಈ ರೀತಿ ಸಡನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಯಿತು ಅಂತಂದರೆ, ನಾನು ನಿನ್ನೆ ಏನು ಮಾಡಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಆರಾಮಾಗೇನೇ ಈ ಪರ್ಟಿಕ್ಯುಲರ್ ವೆಯ್ಟ್ ಗೇನ್ ಏನಿರುತ್ತಲ್ಲ ಅದನ್ನು ಓವರ್ಕಮ್ ಮಾಡ್ಬೋದು. ಅದಾದಮೇಲೆ ಸಿಂಪಲ್ಲಾಗೇನೆ ಟ್ಯಾಕಲ್ ಮಾಡ್ತಾ ಈ ಪರ್ಟಿಕ್ಯುಲರ್ ಸ್ಟ್ರೆಸ್ ಏನಿದೆ ಅಲ್ಲ ಅದನ್ನು ಕೂಡ ಕಮ್ಮಿ ಮಾಡ್ಬೋದು. ಐ ಹೋಪ್ ದಿಸ್ ಹೆಲ್ಪ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್. ಬೈ.